ಪ್ರಚಲಿತ ವಿದ್ಯಮಾನದ ಕುತೂಹಲಕಾರಿ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಭಾವನಾ. ಇವತ್ತು ನಾನು ನಿಮಗೆ ತಿರುಪತಿ ತಿಮ್ಮಪ್ಪನ ಪೀಕಲಾಟದ ಕತೆ ಹೇಳ್ತೀನಿ. ಕಲಿಯುಗದ ಮಹಾದೈವ ತಿರುಪತಿ ತಿಮ್ಮಪ್ಪನಿಗೆ ಹಣಕ್ಕೇನೂ ಕೊರತೆ ಹೇಳಿ, ಆದರೆ ಗೋವಿಂದನ ಬೊಕ್ಕಸದಲ್ಲಿ ಸಂಗ್ರಹವಾಗಿರೋ ಕೆಜಿಗಟ್ಟಲೆ ಬಂಗಾರ ಟಿಟಿಡಿಗೆ ಈಗ ತಲೆನೋವಾಗಿ ಪರಿಣಮಿಸಿದೆ. ಬರೋಬ್ಬರಿ 100 ಕೆಜಿ ಬಂಗಾರ ಜಗದೊಡೆಯನ ಸನ್ನಿಧಿಯಲ್ಲಿ ಅನಾಥವಾಗಿ ಬಿದ್ದಿದೆ. ಅದು ಹೇಗೆ? ಇಷ್ಟೊಂದು ಬಂಗಾರ ಯಾರಿಗೆ ಸೇರಿದ್ದು ತಿಳಿಯೋಣ ಬನ್ನಿ. ಅದಿಯೋ ಏಳು ಬೆಟ್ಟಗಳ ಒಡೆಯ, ಭಕ್ತರ ಪ್ರೀತಿಯ ಗೋವಿಂದ ತಿರುಪತಿ ತಿಮ್ಮಪ್ಪ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲದಲ್ಲಿ ನೆಲೆಸಿರುವ ವೆಂಕಟೇಶ್ವರ ಕೋಟ್ಯಂತರ ಭಕ್ತರ ಆರಾಧ್ಯ ದೈವ, ಜಗತ್ತಿನ ಅತ್ಯಂತ ಶ್ರೀಮಂತ ದೇವರಲ್ಲೊಬ್ಬ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕನಕವೃಷ್ಟಿ. ಒಂದೇ ದಿನ 5.75 ಕೋಟಿ ಸಂಗ್ರಹ. ಅದೇನು ಮಾಯೆಯೋ ಏನೋ, ತಿಮ್ಮಪ್ಪನ ಸನ್ನಿಧಿಗೆ ಕನಕವೃಷ್ಟಿಯೇ ಆಗುತ್ತಿದೆ. ಭಕ್ತರು ತಮ್ಮ ಮೆಚ್ಚಿನ ದೇವರಿಗಾಗಿ ಹೊನ್ನಿನ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ. ವಿಶೇಷವೆಂದರೆ ವರ್ಷದಿಂದ ವರ್ಷಕ್ಕೆ ತಿಮ್ಮಪ್ಪನ ಆದಾಯ ಜಾಸ್ತಿಯಾಗುತ್ತಲೇ ಇದೆ. ಏಪ್ರಿಲ್ 1ರ ಭಾನುವಾರ ತಿಮ್ಮಪ್ಪನ ಹುಂಡಿಯಲ್ಲಿ ಒಂದೇ ದಿನದಲ್ಲಿ 5,75,00,000 ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಇದುವರೆಗೂ ಒಂದು ದಿನದಲ್ಲಿ ಸಂಗ್ರಹವಾದ ಗರಿಷ್ಠ ಮೊತ್ತ ಎಂದು ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್ ತಿಳಿಸಿದೆ. ಈ ಮುನ್ನ 2012ರ ಜನವರಿ 1ರಂದು ಒಂದೇ ದಿನ 4,20,00,000 ರೂಪಾಯಿ ಸಂಗ್ರಹವಾಗಿತ್ತು. ಆ ದಾಖಲೆಯನ್ನ ಈ ಬಾರಿ ಭಕ್ತರು ಮುರಿದಿದ್ದಾರೆ. ವಿಶೇಷವೆಂದರೆ ತಿಮ್ಮಪ್ಪನ ಹುಂಡಿಗೆ ಬಿದ್ದ ಇಷ್ಟು ಹಣದ ಪೈಕಿ ಒಬ್ಬನೇ ಭಕ್ತ ಬರೋಬ್ಬರಿ 2 ಕೋಟಿ ಹಣವನ್ನ ಸಮರ್ಪಿಸಿದ್ದಾನೆ. ಹುಂಡಿಯಲ್ಲಿ ನಗದಿನ ಜೊತೆ ಇನ್ನೂ ಲಕ್ಷಾಂತರ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳು ಸಂಗ್ರಹವಾಗಿವೆ. ಅದನ್ನು ಲೆಕ್ಕ ಮಾಡಿದ್ರೆ ಸಂಗ್ರಹವಾದ ಮೊತ್ತ ಮತ್ತಷ್ಟು ಹೆಚ್ಚಾಗಲಿದೆ. ತಿಮ್ಮಪ್ಪನ ಹುಂಡಿಗೆ ದಾಖಲೆ ಪ್ರಮಾಣದಲ್ಲಿ ಬಂದು ಬೀಳ್ತಿರುವ ಹಣ ಹಾಗೂ ಚಿನ್ನದಿಂದ ಟಿಟಿಡಿ ಸಖತ್ ಖುಷಿಯಾಗಿದೆ. ಆದರೆ ಇದೇ ವೇಳೆ ಹಿಂದೊಮ್ಮೆ ಇದೇ ರೀತಿ ಬಂದು ಬಿದ್ದಿರೋ ಕೆಜಿಗಟ್ಟಲೆ ಬಂಗಾರ ಟ್ರಸ್ಟ್ನ ತಲೆನೋವಿಗೆ ಕಾರಣವಾಗಿದೆ. ಈ ಬಂಗಾರವನ್ನ ಏನು ಮಾಡಬೇಕು ಎನ್ನುವುದು ಕಗ್ಗಂಟಾಗಿ ಪರಿಣಮಿಸಿದೆ. ಇದಕ್ಕೆಲ್ಲ ಮೂಲ ಕಾರಣವಾಗಿರೋದು ಅನಂತ ಸ್ವರ್ಣಮಯಂ ಎನ್ನುವ ಯೋಜನೆ.
ವಿವಾದಿತ ಅನಂತ ಸ್ವರ್ಣಮಯಂ ಪ್ರಾಜೆಕ್ಟ್. ಆನಂದ ನಿಲಯಂಗೆ ಚಿನ್ನದ ಲೇಪನ. ದಾನಿಗಳಿಂದ ಚಿನ್ನದ ಬಿಸ್ಕೆಟ್ಸ್ ಸಂಗ್ರಹ. ಅನಂತ ಸ್ವರ್ಣಮಯಂ ಪ್ರಾಜೆಕ್ಟ್ ಟಿಟಿಡಿಯ ಯೋಜನೆಗಳ ಪೈಕಿ ಅತಿ ಹೆಚ್ಚು ವಿವಾದಕ್ಕೆ ಕಾರಣವಾದ ಪ್ರಾಜೆಕ್ಟ್ ಇದು. ಲಿಕ್ಕರ್ ದೊರೆ ಆದಿಕೇಶವುಲು ನಾಯ್ಡು 2008ರಲ್ಲಿ ಟಿಟಿಡಿ ಅಧ್ಯಕ್ಷರಾಗಿ ಆಯ್ಕೆಯಾದ ತಕ್ಷಣವೇ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ರು. ತಿರುಮಲದಲ್ಲಿರೋ ಆನಂದ ನಿಲಯದಲ್ಲಿನ ಮೊದಲ ಪ್ರಾಕಾರದಲ್ಲಿನ 4 ಗೋಡೆಗಳಿಗೆ ಚಿನ್ನದ ಪ್ಲೇಟ್ಗಳನ್ನು ಜೋಡಿಸುವ ಪ್ರಾಜೆಕ್ಟ್ ಇದಾಗಿತ್ತು. ಆದರೆ ಟಿಟಿಡಿಯ ಈ ಅತ್ಯಂತ ಪ್ರತಿಷ್ಠಿತ ಯೋಜನೆಗೆ ಹಲವು ಮೂಲಗಳಿಂದ ವಿರೋಧ ವ್ಯಕ್ತವಾಗಿತ್ತು. ಟ್ರಸ್ಟ್ನ ಕೆಲವು ಸದಸ್ಯರು ಹಾಗೂ ಆಗಮ ಮಂಡಳಿಯ ಕೆಲವರು ಅನಂತ ಸ್ವರ್ಣಮಯಂ ಪ್ರಾಜೆಕ್ಟ್ನ ವಿರೋಧಿಸಿದ್ರು. ಆಲಯದ ಗೋಡೆಗಳಿಗೆ ಚಿನ್ನದ ಪ್ಲೇಟ್ಗಳನ್ನು ಜೋಡಿಸಿದರೆ ಗೋಡೆಗಳ ಮೇಲಿರುವ ಪುರಾತನ ಶಾಸನಗಳ ಗತಿ ಏನು ಎಂದು ಅನೇಕರು ಪ್ರಶ್ನೆ ಎತ್ತಿದ್ರು. ಅಂದಿನ ಟಿಟಿಡಿ ಇಒ ಕೃಷ್ಣರಾವ್ ಕೂಡ ಯೋಜನೆಗೆ ಆಕ್ಷೇಪಣೆ ವ್ಯಕ್ತಪಡಿಸಿ ಸರ್ಕಾರಕ್ಕೆ ರಹಸ್ಯ ಪತ್ರ ಬರೆದಿದ್ರು. ಪಂಜಾಬ್ನ ಸ್ವರ್ಣ ಮಂದಿರ ಸೇರಿದಂತೆ ದೇಶದಲ್ಲಿ ಹಲವು ಸ್ವರ್ಣ ದೇವಾಲಯಗಳಿವೆ. ಇದೇ ರೀತಿ ಹಿಂದೂಗಳಿಗೆ ಸ್ವರ್ಣ ದೇವಾಲಯ ಇದ್ದರೆ ತಪ್ಪೇನು ಎಂದು ಆದಿಕೇಶವುಲು ನಾಯ್ಡು ಅನಂತ ಸ್ವರ್ಣಮಯಂ ಪ್ರಾಜೆಕ್ಟ್ ಅನ್ನ ಸಮರ್ಥಿಸಿಕೊಂಡಿದ್ರು. ವೆಂಕಟೇಶ್ವರನ ಆಲಯಕ್ಕೆ ಚಿನ್ನದ ಹೊದಿಕೆ ಹೊದಿಸದೇ ಇದ್ದರೆ ತಮಿಳುನಾಡು ವೆಲ್ಲೂರಿನ ಮಹಾಲಕ್ಷ್ಮಿ ಗೋಲ್ಡನ್ ಟೆಂಪಲ್ ಮುಂದೆ ತಿರುಪತಿ ದೇವಸ್ಥಾನ ಡಲ್ ಹೊಡೆಯುತ್ತೆ ಎಂದೆಲ್ಲ ಹೇಳಿಕೆ ಕೊಟ್ಟಿದ್ರು. ಏನೆಲ್ಲ ವಿರೋಧ ಇದ್ರೂ ಆದಿಕೇಶವುಲು ನಾಯ್ಡು ಅನಂತ ಸ್ವರ್ಣಮಯಂ ಯೋಜನೆಗೆ ಕೈಗೆತ್ತಿಕೊಂಡು ಬಿಟ್ರು. ಆವತ್ತಿನ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿಯನ್ನ ಒಪ್ಪಿಸಿ ಯೋಜನೆಗೆ ಚಾಲನೆ ಕೂಡ ನೀಡಿದ್ರು. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನ ಕಾರ್ಯಗತಗೊಳಿಸಲು ನಕಾಶೆ ರೆಡಿ ಮಾಡಿದ್ರು. ಎಷ್ಟೆಲ್ಲ ವಿರೋಧದ ನಡುವೆಯೂ ಅನಂತ ಸ್ವರ್ಣಮಯಂ ಯೋಜನೆಯ ಕೆಲಸ ಆರಂಭವಾಯಿತು. ಮುಂದೆ ಈ ವಿವಾದಕ್ಕೆ ರಾಜಕೀಯ ಬಣ್ಣವೂ ಸೇರ್ಕೊಳ್ತು. ಕೊನೆಗೆ ಕೋರ್ಟ್ ಮೆಟ್ಟಿಲನ್ನು ಹತ್ತಿತು. ಅದರ ವಿವರ ತಿಳಿಯೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.